ಕರ್ನಾಟಕ ಅಲ್ಲ, ಈ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಲಿ, ಅವರು ಜಗ್ಗಲ್ಲ ಬಗ್ಗಲ್ಲ ಅನ್ನೋ ಸಲುವಾಗಿ ನಾವು ಇಲ್ಲೇ ಅವ್ರನ್ನ ರೆಡಿ ಮಾಡಿ ಕೊಟ್ಟಿರ್ತೇವೆ, ರೆಡಿಮೇಡ್ ಫುಡ್ ಆಗಿ. ಆದ್ರೆ ಯಾವುದೇ ಅಂತಹ ಕಠಿಣ ಸನ್ನಿವೇಶಗಳು ಬಂದರೂ ಸಹ ಅದರನ್ನ ಪಾರಾಗುವಂತಹ ಉತ್ತಮ ಜೀವನದ ಮೌಲ್ಯಗಳನ್ನು ತಿಳಿಸಿಕೊಡುವ ಏಕೈಕ ಶಾಲೆ ನಮ್ಮ ವಿದ್ಯಾನಿಧಿ ಶಾಲೆ. ನಿಮ್ಮ ಗೊತ್ತಿರಬಹುದು, ದೃಷ್ಟಿ ಬದಲಿಸಿದವರು ದೃಶ್ಯವೇ ಬದಲಾದಿತ್ತು, ಹವ್ಯಾಸ ಬದಲಿಸಿ ನೋಡು ಹಣೆ ಬರವೇ ಬದಲಾದಿತ್ತು, ವಿಚಾರ ಬದಲಿಸಿ ನೋಡು ದೇಶವೇ ಬದಲಾದಿತ್ತು. ದೋಣಿ ಬದಲಿಸುವ ಅಗತ್ಯ ಇಲ್ಲ, ಅದರ ಪಥ ಬದಲಿಸಿದರೆ ಸಾಕು, ನೀವು ಹೋಗುವಂತಹ ದಾರಿ ಸಿಕ್ಕಿತು. ಯಾಕಂದರೆ ಫಸ್ಟ್ ಹಲವಾರು ಜನ ಹೇಳ್ತಾರೆ, ಇತರರು ನಂಬು, ನಿನ್ನನ್ನು ನಂಬು, ಅವರನ್ನು ನಂಬು ಅಂತ. ಆದ್ರೆ ನಾನು ಹೇಳ್ತಾ ಇದ್ದೇನೆ, ಬದಲು ನಿನ್ನನ್ನು ನೀನು ನಂಬು. ನಿನ್ನನ್ನು ನೀನು ನಂಬಿದ್ದೆ ಆದ್ರೆ ಈಗ ಬರುವಂತ SSLC ಪರೀಕ್ಷೆಯಲ್ಲಿ ನೀವು ಅತ್ಯುತ್ತಮ ಅಂಕಗಳನ್ನ ನಾವು ನೋಡ್ರಿ ಹೇಳುತ್ತೇವೆ. ಪುರಾಣಗಳಲ್ಲಿ 3,33,00,000 ದೇವಾನು ದೇವತೆಗಳಂತ ಹೇಳ್ತೇವೆ. ಆ ದೇವಾನು ದೇವತೆಗಳನ್ನು ನಂಬ್ತೇವೆ, ಆದ್ರೆ ನಮ್ಮನ್ನು ನಾವು ನಂಬಲ್ಲ. ಅದಕ್ಕಾಗಿ ವಿದ್ಯಾರ್ಥಿಗಳ ಫಸ್ಟ್ ನಮ್ಮನ್ನು ನಾವು ನಂಬಿದ್ದೆ ಆದ್ರೆ ನಮ್ಮಲ್ಲಿ ಬಂದಂತ ಹಲವಾರು ಕಠಿಣ ಪರಿಸ್ಥಿತಿಯಲ್ಲಿ ನಾವು ಅದನ್ನು ಶ್ರಮಿಸಿ ನಾವು ವಿಜಯಶಾಲಿ ಆಗಬೇಕು. ಆ ರೀತಿಯಾಗಿ ಎಂದಿಗೂ ನನ್ನ ಆತ್ಮೀಯ SSLC ವಿದ್ಯಾರ್ಥಿಗಳೇ, ನೀವು ಅನ್ಯತಾ ಭಾವಿಸಬಾರ್ದು. ಯಾವ ಟೀಚರ್ಸ್ ಹೊಡೆದ್ರು, ಈ ಟೀಚರ್ಸ್ ಹೊಡೆದ್ರು, ಆದ್ರೆ ನಿಮ್ಮನ್ನ ಅತ್ಯುತ್ತಮ ರೀತಿಯಾಗಿ ಉತ್ತಮ ವಿದ್ಯಾರ್ಥಿಯಾಗಿ ರೂಪಿಸುವಂತ ಶಾಲೆ ನಮ್ಮ ವಿದ್ಯಾನಿಧಿ ಶಾಲೆ. ಈ ರೀತಿಯಾಗಿ ನಿಮ್ಮ ಮುಂದಿನ ಪರೀಕ್ಷೆ ಯಶಸ್ವಿಯಾಗಲಿ, ಪ್ರತಿಯೊಬ್ಬರು ಪಾಸ್ ಆಗಿ ಹೋದ ವರ್ಷ 100% ಪಾಸ್ ಆಗ್ರಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಚಿಕ್ಕ ಭಾಷಣ ಮುಗಿಸ್ತೇನೆ. ಜಯ